10-25 ನಾನೇ ವಾರಿಸ್ತಾರ. ಈ ನಮ್ಮ ಇಡೀ ತಾಲೂಕಿನಲ್ಲಿ ಈ MLA ಪಾಟೀಲನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರವೇ ಗಡಗಡಗಡನ ನಡಿಗೆ ಹೋಗುತ್ತಾರೆ. ಈ ರಾಜಕೀಯ ಚೆಲ್ಲಾಟದಲ್ಲಿ ಮೆರೆಯುತ್ತಿರುವ ನನ್ನನ್ನ ಎದುರು ಹಾಕಿಕೊಳ್ಳುತ್ತಿದ್ದಾನಲ್ಲ ಆ ಬಡಕು ನಿಶಂಕರ, ನನ್ನ ಫ್ಯಾಕ್ಟರಿಗೆ ಕಬ್ಬು ಹೊಡೆಯುತ್ತಿರುವ ನೀನು ಈಗ 5 ವರ್ಷದಿಂದ ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅಂತ DC-ಯವರಿಗೆ ಪಿತೂರಿ ಮಾಡಿ ಅದನ್ನು ಪೇಪರ್ನಲ್ಲಿ ಬರುವ ಹಾಗೆ ಮಾಡಿದೀಯ ಮಗನೇ. ಈ ರಾಜಕೀಯ ರಾಜ್ಯದಲ್ಲಿ ತಲೆ ಹತ್ತಿ ತಿರುಗುವನನ್ನ ತಲೆ ತಗ್ಗಿಸಿ ನಡೆಯುವ ಹಾಗೆ ಮಾಡಿದೀಯ ಶಂಕರ. ಒಬ್ಬ ಮಾಮೂಲಿ ರೈತನಾಗಿ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು ಕೋರಿ ತೊಟ್ಟ ಕದೀಮ ನಾನು, ನನಗಿಲ್ಲ ಬೇಡ. ರಂಟು ಹಿಡಿಯುವ ಕೈಗೆ ರಣಧೀರ ಕಂಠೀರವನ ಕತ್ತಿ ಹಿಡಿಯಲು ರೆಡಿಯಾಗಿದ್ದೀಯ. ಆದರೆ ಅದೇ ಕತ್ತಿಯಿಂದ ಇಲ್ಲ ಕೊತ್ತಿಗೆಯನ್ನು ಸೀಳಿ ಕತ್ತನ್ನು ಈ ಭೂಮಿ ಮೇಲೆ ಹಾಕದಿದ್ದರೆ ನನ್ನ ಹೆಸರು MLA ಪಾಟೀಲ್ ಸಿದ್ದೇಗೌಡನೇ ಅಲ್ಲ. ಗೌಡ್ರೆ ಬಾ ನರಸಿಂಹ, ಓದ ಕೆಲಸ ಪಾಸು ಫೇಲು ಫೇಲ್ ಅನ್ನುವುದು ಈ ನರಸಿಂಹನ ಜಾತಕದಲ್ಲೇ ಬಂದಿಲ್ಲ ಗೌಡ್ರೆ. ನೀವು ಹೇಳಿದ ಕೆಲಸವನ್ನು ನಿಯತ್ತಿನಿಂದ ನಿಭಾಯಿಸಿ ಬಂದಿದ್ದೇನೆ. ತೆಗೆದುಕೊಳ್ಳಿ ಸೂಟ್ಗೆ. ಶಭಾಷ್ ನರಸಿಂಹ, ಶಭಾಷ್. ಹೇಳಿದ ಕೆಲಸವನ್ನು ನೀ ಎತ್ತಿನಿಂದ ಮಾಡಿ ಮುಗಿಸಿದ್ದೀಯ. ಈಗ ನನಗಾಗುವ ಸಂತೋಷಕ್ಕೆ ನಿನಗೆ ಏನು ಕೊಟ್ಟರೂ ಕಡಿಮೆ. ಅಂದ ಹಾಗೆ ನರಸಿಂಹ, ಇದರಂತೆ ಇನ್ನೊಂದು ಮುಖ್ಯವಾದ ಕೆಲಸವಿದೆ. ಅದನ್ನು ನೀನು ಮಾಡಿಕೊಂಡು ಬಂದರೆ ನಿನಗೆ 50,000 ರೂಪಾಯಿ ಖುಷಿಗೆ ಕೊಡುತ್ತೇನೆ. ಅದು ಯಾವ ಕೆಲಸ ಹೇಳಿಕೊಂಡ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಮಾಡಿ ಮುಗಿಸುತ್ತೇನೆ. ಒಂದು ವೇಳೆ ನೀವು ಹೇಳಿದ ಕೆಲಸಕ್ಕೆ ಯಾರಾದರೂ ಅಡ್ಡಿ ಬಂದರೆ ಅವರ ದೇಹವನ್ನು ಛಿದ್ರಗೊಳಿಸಿ ನೀವು ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡಿ ಮುಗಿಸುತ್ತೇನೆ. ಬೇಗನೆ ಹೇಳಿಬಿಡಿ ಅದು ಯಾವ ಕೆಲಸವೆಂದು. ಭಲೆ ನರಸಿಂಹ, ಭಲೆ. ಗಂಡು ಎಂದರೆ ನೀನು. ಹೇಳಿದ ಕೆಲಸವನ್ನು ಎತ್ತಿನಿಂದ ಮಾಡಿ ಮೆಚ್ಚಿಕೊಂಡೆ ನರಸಿಂಹ. ನಿನ್ನ ಗಂಡಗೆಯ ಗುಂಡಿಗೆ ಈ ಕೆಲಸವು ಕೂಡ ಸಕ್ಸಸ್ ಆಗುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲದಂತಾಯಿತು. ಸಂಶಯವೆಂಬ ಸಾಗರದಲ್ಲಿ ಕೆಲಸವೆಂಬ ಹುಟ್ಟನ್ನು ಹಾಕಿ ಕೆಲವನ್ನು ಸೇರಿಸಿಯೇ ತೀರುತ್ತೇನೆ ಗೌಡ್ರೆ. ಬೇಗನೆ ಹೇಳಿಬಿಡಿ ಅದು ಯಾವ ಕೆಲಸವೆಂದು. ನರಸಿಂಹ, ಇದರಂತೆ ಇನ್ನೊಂದು ಮುಖ್ಯವಾದ ಕೆಲಸವಿದೆ. ಅದು ಆ ಬನಶಂಕರಿ ದೇವಿಯ ಆಭರಣ. ಅದು ಯಾವ ಕೆಲಸ ಹೇಳಿಕೊಡ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಮಾಡಿ ಮುಗಿಸುತ್ತೇನೆ. ಬೇಗನೆ ಹೇಳಿಬಿಡಿ ಅದು ಯಾವ ಕೆಲಸವೆಂದು.
ನರಸಿಂಹ, ಈ ಕಾರ್ತಿಕ ಮಾಸ ಶುಕ್ರವಾರದಂದು ಆ ಬನಶಂಕರಿ ದೇವಿಗೆ ಬಂಗಾರದ ಆಭರಣಗಳನ್ನು ಧರಿಸುತ್ತಾರೆ. ಆ ದೇವಿಗೆ ಧರಿಸಿದ ಬಂಗಾರದ ಆಭರಣಗಳನ್ನು ತೆಗೆದು ನಮ್ಮ ಡೂಪ್ಲಿಕೇಟ್ ಆಭರಣಗಳನ್ನು ದೇವಿಗೆ ಧರಿಸಿಕೊಂಡು ಬರಬೇಕ. ಗೌಡ್ರೆ, ನಿಮ್ಮ ಕೆಲಸ ಆಯಿತೆಂದು ತಿಳಿದುಕೊಳ್ಳಿ. ಚಿಟಿಕೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ. ನೀವು ಆ ಕೆಲಸದ ಬಗ್ಗೆ ಚಿಂತೆಯನ್ನು ಬಿಟ್ಟು ಬಿಡಿ. ನರಸಿಂಹ, ನಾ ಹೇಳಿದ ಕೆಲಸ ನೆನಪಿನಲ್ಲಿಟ್ಟುಕೊ. ಓಕೆ, ಬೇಗನೆ ಮುಗಿಸಿ ಬಿಡುತ್ತೇನೆ. ಗೌಡ್ರ 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 ಕುಲಕರ್ಣಿ, ಏನಾಯ್ತು? ಏನಾಕತ್ರಿ ಈ ಗೌಡ್ರ? ಈ ಬಸ್ಮಾಸ್ ನನ್ನ ಮಗ ಮಲ್ಲೇಶಿ ಎರಡನೇ ಎತ್ತನ ನಮ್ಮ ಟೊಮೊಟೊ ಹೊಲದಾಗ ಬಿಟ್ಟು ಹಾಳು ಮಾಡ್ಯಾನ್ರಿ ಗೌಡ್ರ, ಹಾಳು ಮಾಡ್ಯಾನ. ಏನಂದಿ? ಟೊಮೊಟೊ ಹೊಲನ ಹಾಳು ಮಾಡಿದ್ದಾನ? ಅಷ್ಟು ಸೊಕ್ಕು ಬಂದಿದ್ದೇನಲ್ಲ ಭಿಕಾರಿ ನನ್ನ ಮಗಳೇ. ಉಳಿಬೇಡಿ ಅಪ್ಪ, ನಿಮ್ಮ ಕಾಲು ಬೀಳ್ತೀನಿ. ಸ್ವಲ್ಪ ಮಾತು ಕೇಳ್ರಿ ಗೌಡ್ರ. ನಾನು ಹಿಡ್ಕೊಂಡು ನಮ್ಮನ್ನು ಕೊಟ್ಟಿದ್ದ ಗೌಡ್ರ. ಆವಾಗ ನೆರಳು ಹಿಡಿದು ಮುಂದಾಡ್ಕೊಂಡು ನಿಮ್ಮ ಹೊಲಕ್ಕೆ ಹೋಗಿದ್ದು ಖರೆ ಇದ್ರಪ್ಪ. ಯಾಕಲೇ ಮಲ್ಯ, ನಮ್ಮ ಹೊಲದಾಗ ಹಾರಾಡಿ ನಮ್ಮ ಪೀಕೆಲ್ಲ ಹಾಳು ಮಾಡಿಲ್ಲ ನಾ ಮಗನ. ಬಾಯಿಲ್ಲದ ಬಸವಣ್ರಿ ಅಪ್ಪ, ಅವಕ್ಕೇನಂತ ಗೊತ್ತಾಗತ್ರಿ. ನಿಮ್ಮಲ್ಲ ಹಾಗಂತ ಹೊಲ್ದಾಳ ಪೀಕ್ನ ಹಾಳು ಮಾಡ್ತಾರೆ ಇಲ್ಲೇ ತಿರುಕ ನನ್ನ ಮಗನೇ. ಗೌಡ್ರ, ಈ ಮಗ ಹಂಗ ಹೇಳಿದ್ರೆ ಕೇಳೋದಲ್ರಿ ಗೌಡ್ರ. ಅದಕ್ಕ ಇವನು ಎತ್ತನ ಮರಕ್ಕೆ ಕಟ್ಟೆ ಕೊಡ ಬಂದೆ ನೋಡ್ರಿ ಗೌಡ್ರ. ಬಾಯಿಲ್ಲದ ಮೂಕ ಪ್ರಾಣಿನ ಗಿಡಕ್ಕ ಕಟ್ಟೆ ಕೊಡುದ. ಏನಂತ ಉತ್ತರ ಕೊಡ್ಬೇಕ್ರಿ ಗೌಡ? ಅವು ಏನಂತ ಉತ್ತರ ಕೊಡ್ಬೇಕು? ಆ ಎತ್ತು ಹೊಡಿದ್ರೆ ಹೊಟ್ಟೆ ಒಳಗೆ ಕಾರ ಹಾಕಾಗೈತಿ ಗೌಡ. ಗೌಡ, ಇದು ಒಂದ್ಸಲ ಈ ಪಾಪಿ ತಪ್ಪದ ನೀವು ಹೊಟ್ಟೆ ಕ್ಷಮಿಸ್ಬಿಡಿ ಗೌಡ. ಮಾಡೋದಿಲ್ಲ ಗೌಡ್ರ, ದಯವಿಟ್ಟು ನನ್ನ ಎತ್ಕೊಂಡು ಬಿಡಿಸ್ಬಿಡ್ರಿ ಗೌಡ್ರ. ಸರಿ ಹಾಚ ಬಡವ, ನಿಮ್ಮಂತವರನ್ನ ಕ್ಷಮಿಸಿದ್ದಕ್ಕೆ ಇವತ್ತು ನನ್ನ ಕುತ್ತಿಗೆ ತನಕ ಬಂದಿರೋದು. ಎತ್ತನ್ನ ಬೇಸಕ್ಕಾಗ್ಲಿಲ್ಲ ಅಂದ್ರೆ ಎತ್ತನ್ನ ಎದಕ್ ಕಟ್ಟಬೇಕಲೇ ಅಲ್ಲಿ ಕಟ್ಟ ಸುಳ್ಳ ಮಕ್ಕಳು. ಮಾತನಾಡಿ ದೇಶಕ್ಕೆ ಅನ್ನ ಹಾಕುವ ಈ ರೈತರಿಗೆ ಸೂರ್ಯ ಮಕ್ಕಳು ಸಭಾಯಿದ್ರೆ ಇದು ಹೋಗಿದ್ದು ನಿಮ್ಮ ನಾಡಿಗೆ. ರೈತರು ನೀವು ಎತ್ತಿಗಾಗಿ ಬದುಕುತ್ತೇವೆ ವಿನಃ ನಿಮ್ಮ ಹಾಗೆ ನೀತಿಗೆಟ್ಟ ಕೆಲಸ ಮಾಡುವ ರಾಜಕಾರಣಿಗಳು. ಹೊಚ್ಚುವಾಯಿ ಬಡವ, ಬಡವನೆಂದು ಸುಮ್ಮನಿದ್ದರೆ ಹೋಯಿಗೆ ಬಂದಂತೆ ಬಗಳುವೆಯ. ಕುಲಕರ್ಣಿ, ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಚರ್ಮ ಸುಳಿಯುವ ಹಾಗೆ ಬಾರಿಸಿದರೆ ಆಗ ಬುದ್ಧಿ ಬರುತ್ತದೆ ಈ ಭಿಕಾರಿ ನನ್ನ ಮಗನಿಗೆ. ರೈತ ಅಂತೆ ದೇಶಕ್ಕೆ ಹಣ್ಣಾಗ್ತಾನಂತೆ. ಮೊದಲು ನಿನ್ನ ಹೊಟ್ಟೆಗೆ ಹಿಟ್ಟಿದೆಲ್ಲ ನೋಡಿಕೊಳ್ಳು ತಿರುಗೋಕಿ ನನ್ನ ಮಗನೇ. ಗೌಡ್ರ, ಈ ಮಗ ಹಂಗ ಹೇಳಿದ್ರೆ ಕೇಳೋದಿಲ್ರಿ. ಇದ್ರಾಗ ನಾಲ್ಕು ಬಾರ್ಸ್ರಿ ಅವ ಬುದ್ಧಿ ಬರ್ತೈತಿ. ಮಗ್ಗ ದೇಶಕ್ಕ ಇವ ಅನ್ನ ಹಾಕ್ತಾನೋ ಏನೋ, ಅದ ದೇಶದಾಗ ಭಿಕ್ಷೆ ಬೇಡ್ತಾನ ಗೊತ್ತಾಕತಿ ಮಗ್ಗ. ನಾವು ರೈತರು ದುಡಿದು ತಿನ್ನುತ್ತೇವೆ ವಿನಃ ನಿಮ್ಮ ಹಾಗೆ ಭಿಕ್ಷೆ ಎಂದು ಬೇಡಲಾರವು. ಭಿಕ್ಷೆ ಬೇಡುವ ಜೈಮನ ನಿಮ್ಮಂತ ರಾಜಕಾರಣಿದ ಹೊರತು ನಿಮ್ಮಂತ ರೈತರದಲ್ಲ. 5 ವರ್ಷಕ್ಕೊಮ್ಮೆ ಇದೇ ರೈತರ ಮನೆಗೆ ಬಂದು ಹೋಗಿಗಾಗಿ ನಮ್ಮ ಕಾಲು ಹಿಡಿತಿರಲ್ಲ, ಒಂದು ನಾವು ಕೊಟ್ಟ ಭಿಕ್ಷೆ ನಿಮಗೆ ಇದು. ಕೊಲಗಟ್ಟ ಕೊಳ್ಳಿಯೇ, ನಮಗೆ ಭಿಕ್ಷೆ ಹಾಕುವಷ್ಟು ಸೊಕ್ಕು ಬಂದಿತ ಬೀದಿ ನಾಯಿ.
ನಾನು ತಿಂದು ಬಿಸಾಕಿದ ಎಂಜಲನ್ನು ತಿಂದು ಬದುಕುವ ನಾಯಿನ ಹಾಕುತ್ತೀಯ. ತೆಗೆದಪ್ಪ ಮಗನೇ, ಈಗ ನಾನು ಹಾಕುತ್ತೇನೆ ನನಗೆ ಭಿಕ್ಷೆ. ದಾನ ಸೂರ ಕರ್ಣ ಭಿಕ್ಷೆ ಗೌಡ ಹಾಕ್ರಿ. ಈ ರೀತಿ ಬಡವರನ್ನು ಕಟ್ಟೆ ಹಾಕಿ ಹೊಡೆತಿರುವಿರಲ್ಲ, ನೀವೇನು ಮನುಷ್ಯರು ಅಥವಾ ರಾಕ್ಷಸರು? ನನ್ನ ಮನೆಗೆ ಬಂದು ನನಗೆ ರಾಕ್ಷಸರೆಂದು ಬಗಳಿದರೆ ಇವನಿಗೆ ಬಿದ್ದ ಧರ್ಮದಟ್ಟು ನಿನಗೆ ಬೀಳಬೇಕಾದಿತ್ತು ಮಗನೇ. ಎಚ್ಚರದಿಂದ ಮಾತನಾಡೋ. ಸಂಸಾರ ಅನ್ಯಾಯ ಮಾಡುತ್ತಿರುವವರನ್ನು ಬಿಟ್ಟು ಏನೋ ಗೊತ್ತಿಲ್ಲದೆ ಎಂತ ಬಡವನ ಮೇಲೆ ಸ್ವೇಚ್ಛೆ ಕೊಡುವುದು ತಪ್ಪಲ್ಲವೇ? ನರಕುಲ್ಲಿಯೇ, ಸರಿ ತಪ್ಪಿನ ಬಗ್ಗೆ ನನಗೆ ಉಪದೇಶ ಹೇಳಲು ಬರಬೇಡ. ಜಗಚಿತ್ ಒಬ್ಬ ಮಾಮೂಲಿ ರೈತ ನೀನು. ಈ ಎಮ್ಮೆಲ್ಲೆಗೆ ಬುದ್ಧಿ ಹೇಳುವಷ್ಟು ದೊಡ್ಡವನದೇನೋ ಬಡವ. ಈ ಬಡವನಲ್ಲಿದ್ದಲೇ ನೀನೊಬ್ಬ ಎಮ್ಮೆಲ್ಲೆ ಆಗಿದ್ದನ್ನೋದು ಮರೆಯಬೇಡ. ಎಮ್ಮೆಲ್ಲೆ ಆದ ಮಾತ್ರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ. ನಿನ್ನನ್ನು ನಂಬಿಕೊಂಡು ಓಟ ಹಾಕಿದ ಜನಗಳಿಗೆ ಸಹಾಯ ಮಾಡಿದರೆ ಎಮ್ಮೆಲ್ಲೆಗೆ ಬೆಲೆ ಆದ್ರೂ ಸಿಕ್ಕತಲೇ ಪಾಟಿಲ, ಬೆಲೆ ಆದ್ರೂ ಸಿಕ್ಕತ. ಯಾಕಲೇ ತಮ್ಮ ನಮ್ಮ ಮನೆಗೆ ಬಂದು ನಮಗೆ ಮಾತಾಡ್ತೀಯಲ್ಲ? ಯಾಕ ಮೈಯಾಗಿನ ಸೊಕ್ಕ ಹೆಚ್ಚಾಗೈತೆ ಅನ್ನಲೇ? ಈ ಮಗ ಮಲ್ಲೇಶಿ ಏನ್ ಮಾಡ್ಯಾನ ಅನ್ನೋದು ಗೊತ್ತೈತೆ ನಿನಗ? ಎರಡು ಹೆತ್ತನ್ನ ಬಿಟ್ಟು ನಮ್ಮ ಗೌಡ್ರ ಟಮಾಟೋ ಹೊಲ ಹಾಳು ಮಾಡ್ಯಾನಲ್ಲಿ ಈ ಮಗ. ಕುಲಕರ್ಣಿ, ರೈತ ಇಂದ ಮೇಲೆ ನಮ್ಮ ಎತ್ತು ನಿಮ್ಮ ಹೊಲಕ್ಕೆ ಹೋಗಬಹುದು, ನಾಳೆ ನಿಮ್ಮ ಎತ್ತು ನಮ್ಮ ಹೊಲಕ್ಕೆ ಬರಬಹುದು. ಏನೇ ಕಾರಣವಾಗಿ ಇಟ್ಟುಕೊಂಡು ಈ ರೀತಿ ಬಡವನ ಮೇಲೆ ಶಿಕ್ಷೆ ಕೊಡುವುದು ತಪ್ಪಲ್ಲವೇ? ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ. ಬಂದ ತೋರಿನ ತೂಕವಿಲ್ಲವೆಂದು ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನರಸಿಂಹ ನಾನೇ ಸೂರ್ಯನೆಂದು ಹಾರಾಡುವುದು ಸರಿಯಲ್ಲಲೇ? ನರಸಿಂಹ ಸರಿಯಲ್ಲ. ನಮ್ಮಂತ ರೈತಾಪಿ ಜನಗಳು ರಕ್ಷಿಸುತ್ತಾರೆ, ನಿಮ್ಮಂತ ಬಡವರನ್ನು ಗುದ್ದಿ ಮನೆಗೆ ಕಳಿಸುತ್ತಾರೆ ಅನ್ನೋದು ಬರೆಯಬೇಡಲೇ ನರಸಿಂಹ, ಬರೆಯಬೇಡ. ಸುಮ್ಮನೆ ಬಾಯಿಗೆ ಬಂದಂತೆ ಮಗಳಿ ಈ ನರಸಿಂಹನ ತಾಳ್ಮೆಯನ್ನು ಕೆಣಕಬೇಡ. ಈ ಹಠವಾದಿ ಹಠ ತೊಟ್ಟು ಕೋಪಗೊಳ್ಳುವಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ, ಇಲ್ಲದಿದ್ದರೆ ಹಸಿದುಕೊಂಡ ಸಿಂಹವಾಗಬೇಕಾಗುತ್ತದೆ. ತಪ್ಪು ಮಾಡಿದವನು ನಾನು, ನನಗೆ ಬೇಕಾದ್ರೆ ಶಿಕ್ಷೆ ಕೊಡಿ. ಏನು ತಪ್ಪು ಮಾಡದೆ ಭದ್ರಣ್ಣನ ಮೇಲೆ ರೇಗಾಡುವುದು ಸರಿಯಲ್ಲ. ಸಾಕು, ಬಾಯಿ ಮುಚ್ಚು ಕಪಿಯೇ. ನನ್ನ ಹೊಲವನ್ನು ಹಾಳು ಮಾಡಿದ್ದಲ್ಲದೆ ನನಗೆ ಬುದ್ಧಿ ಹೇಳಲು ಬರುತ್ತಿರುವೆಯ ಬಡವ. ಬಡವನ ಕೋಪ ದವಡಿಗೆ ಮೂಲ ಎನ್ನುವ ಮಾತು ನೆನಪಿನಲ್ಲಿಟ್ಟುಕೊಂಡು ಮಾತನಾಡ. ನೋಡಗೌಡ್ರೆ, ಇವನ ಎತ್ತುಗಳು ನಿಮ್ಮ ಹೊಲಕ್ಕೆ ಹೋಯ್ತು ತಪ್ಪು ತಾನೆ. ಆ ತಪ್ಪಿಗಾಗಿ ನಾನು ಕ್ಷಮೆ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಇವನ ಎತ್ತುಗಳನ್ನು ಬಿಟ್ಟು ಬಿಡಗೌಡ್ರೆ. ಯಾಕಲೇ ತಮ್ಮ ನಮ್ಮ ಮನೆಗೆ ಬಂದು ನಮಗೆ ಮಾತಾಡ್ತೀಯನ? ಹಾಳಾಗಿದ್ದು ನಮಗ, ಹಾಳು ಮಾಡಿದೇವ ಈ ಮಗ ಮಲ್ಲೇಶ. ನಮ್ಮಿಬ್ರು ಜಗಳದಾಗ ನಿಂದೇನಲ್ಲ ಕೆಲಸ? ಇದ್ರಾಗ ತಲೆ ಹಾಕ್ಲಂಗ್ ಸುಮ್ಮನ ಹೋದ್ರ ನಿನಗೂ ಶಾಂತಿ, ನಮಗೂ ಶಾಂತಿ. ಏ ಕೂಲಗೆಟ್ಟ ಕುಲಕರ್ಣ, ನಾನು ಇಲ್ಲಿ ತನಕ ಶಾಂತಿಯಿಂದಲೇ ವರ್ತಿಸಿದ್ದೆ. ನೀವು ಇದನ್ನು ಮುಂದುವರಿಸಿದರೆ ಕ್ರಾಂತಿಕಾರಿ ಆಗಬೇಕಾಯ್ತು. ಎಚ್ಚರಲೇ ಕುಲಕರ್ಣೆ. ಏ ಭದ್ರ, ನಿನ್ನ ಹತ್ತಿರ ಶೌರ್ಯ ಇದ್ದದ್ದೇ ಆದರೆ ಮಾಡಿದ ತಪ್ಪಿಗೆ ದಂಡವನ್ನು ಕಟ್ಟಿ ಇವನ ಎತ್ತುಗಳನ್ನ ಬಿಡಿಸಿಕೊಂಡುವಾಗ ಅದನ್ನು ಬೆಟ್ಟ ನರಮರ್ದ ನಾಮರ್ದನಂತೆ ಬೆಟ್ಟುಗಳು ಎಂದು ಕೇಳಲಿಕ್ಕೆ ನಾಚಿಕೆಯಾಗುತ್ತಿಲ್ಲವೇನ? ಮಾನಗಟ್ಟವನೇ. ನಿನಗೆ ದಂಡ ಕಟ್ಟಲು ನೀನೇನು ದಂಡ ನಾಯಕನೆಂದು ತಿಳಿದಿರಲೇ ಪಾಟೀಲ? ಹಾಗೇನಾದ್ರೂ ದಂಡ ಕಟ್ಟಬೇಕಾದರೆ
ದಂಡ ಕಟ್ಟು ಬರುತ್ತೇನೆ ವಿನಃ ನಿಮ್ಮಂತ ಬಂಡಕೋರರಿಗಲ್ಲಲೇ ಪಾಟೀಲ. ಏ ಭದ್ರ, ಗ್ರಾಮ ಪಂಚಾಯಿತಿ ಎಂದರೆ ಅದು ನಿಮ್ಮ ಅಪ್ಪನ ಮನೆ ಎಂದು ತಿಳಿದಿರುವಿಯ. ಅಲ್ಲಿಯೂ ಕೂಡ ನಮ್ಮಂತ ಪ್ರಭಾವಶಾಲಿ ಇರ್ತಾರೆ, ಮರಿಬೇಡ. ಮರೆಯಬೇಡ. ಗೊತ್ತಲೇ ನರಸಿಂಹ, ನನಗೆ ಚೆನ್ನಾಗಿ ಗೊತ್ತಲೇ. ಗ್ರಾಮ ಪಂಚಾಯತಿ ತುಂಬ ನಿಮ್ಮಂತ ಇಲಿ ಯಜ್ಞಗಳು ತುಂಬಿಕೊಂಡಂತ ನನಗೆ ಚೆನ್ನಾಗಿ ಇವನ ಮಾಡಿದ ತಪ್ಪಿಗಾಗಿ ನಾನು ಅಲ್ಲಿಗೆ ಹೋಗಿ ದಂಡ ಕಟ್ಟಿ ಇವನ ಎತ್ತುಗಳನ್ನು ಬಿಡಿಸಿಕೊಂಡು ಬರುತ್ತೇನೆ ನರಸಿಂಹ. ನಾ ಇನ್ನು ಬರಲ್ಲ. ನಡೆ ಮಲೇಶ, ಹೋಗೋಣ. ನರಸಿಂಹ ಮತ್ತೆ ಬರುತ್ತಾನೆ ಆ ಕಡೆಗೆ. ಏ ಭದ್ರ, ನೀನು 100 ಸತಿ ಬಂದರು ನಮ್ಮದೊಂದು ಕೂದಲನ್ನು ಹಳ್ಳಾಡಿಸಕ್ಕಾಗೋದಿಲ್ಲ ಮಗನ. ಮತ್ತೆ ಬರ್ತೇನೆಂದು ಹೇಳ್ತಿರುವೆಯ. ತಪ್ಪು ಮಾಡಿದ ಭದ್ರ, ನೀನು ದೊಡ್ಡ ತಪ್ಪು ಮಾಡಿದೆ. ಇದು ಅಂತ್ಯ ಅಲ್ಲ ಮಗನೇ, ಆರಂಭದ ರಂಗ. ಈ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯ ಬಾಧಕ ಮಗನ? ಬದುಕಿದ ನಿನ್ನ ಬುದ್ಧಿಗೆ ಬರೆ ಹೆಳೆದು ನಿನ್ನನ್ನು ಹರಿಶ್ಚಂದ್ರ ಘಾಟಿಗೆ ತಳ್ಳಿ ಓ ಬೆಟ್ಟದ ಭೈರವನು ಕೂಡ ಬಚ್ಚಿ ಬೀಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಎಂ.ಎಲ್.ಎ. ಪಾಟೀಲ್ ಸಿದ್ದೇಗೌಡನೇ ಅಲ್ಲ. ಗೌಡ್ರ, ಈ ನನ್ನ ಮಗನ ಹಂಗ ಬೆಳೆಯಕ್ ಬಿಡಬಾರ್ದ್ರಿ ಗೌಡ್ರ. ಒಂದು ದಿನ ಬೆಳೆದು ದೊಡ್ಡ ಮರ ಆಗಿ ಬಿಡ್ತಾನ. ಅದಕ್ಕೆ ಈ ನನ್ನ ಮಗನ ಬೇರೆ ಸಮೇತ ಕಿತ್ತಾಕ್ಬೇಕ್ರಿ ಗೌಡ್ರ. ನರಸಿಂಹ, ಏನೇ ಆಗಲಿ ಇವನ ಮನೆತನದ ಮೇಲೆ ಒಂದು ಕಣ್ಣು ಇಟ್ಟಿರು. ಗೌಡ್ರೆ, ಆಕಾಶದಲ್ಲಿ ಹಾರಾಡುವ ಗರುಡನ ಕಣ್ಣಿನಿಂದ ಹಾವು ತಪ್ಪಿಸಿಕೊಳ್ಳಬಹುದು. ಕಾಡಿನಲ್ಲಿ ಹಸಿದ ಹುಲಿಯ ಬಾಯಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಈ ಸಿಡಿದೆದ್ದ ನರಸಿಂಹನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಅದು ಎಂದಿಗೂ ಸಾಧ್ಯವಿಲ್ಲ ಗೌಡ್ರೆ, ಎಂದಿಗೂ ಸಾಧ್ಯವಿಲ್ಲ. ಇವನು ಸ್ವಾಮಿಯಾಗಿ ಸುಮ್ಮನಿದ್ದರೆ ಶ್ರೀರಾಮ ಸಿಟ್ಟಿಗೆದ್ದು ಹೌದ್ರಿ ಗೌಡ್ರ, ನನಗೆ ಹಂಗ ಆಕೈತ್ ನೋಡ್ರಿ. ಈ ಪಟ್ ನಂಗೆ ತಲಿ ಕೆಡಬಾರ್ದು, ಕೆಡ್ತಂದ್ರ ಹೆಂಗ ಆಕೈತಿ ಅಂತೀರಿ? ಸುಮ್ಮನ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದ ನಾನು ಸಿಪಾಯಿ ರಾಮ, ಮತ್ತ ಅವಂದ ನಡೆಸಿದ್ರ ಗೌಡ್ರ ನಾನು ಪರಶುರಾಮ ರೀ ಗೌಡ್ರ. ಗೌಡ್ರ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಿ ಗೌಡ್ರ? ಅದು ನಾನಿದ್ದಾಗ ನಡ್ರಿ ಹೋಗೋಣ.